ಜನಸ್ನೇಹಿ ನಮ್ಮ ಅಥಣಿ ಪೊಲೀಸ್ ಇಲಾಖೆ. ಅಥಣಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಪರಾಧ ಎಸಗುವವರ ಹೆಡೆಮೂರಿ ಕಟ್ಟಿ ನೊಂದವರಿಗೆ ಸಾಂತ್ವನ ಹೇಳುವ ಮೂಲಕ ಜನಸ್ನೇಹಿ ಪೊಲೀಸ್ ಸ್ಟೇಷನ್ ಎನಿಸಿಕೊಂಡಿದೆ. ಪ್ರಮುಖವಾಗಿ ಯಾರು ಸಹ ಯಾವುದೇ ಒತ್ತಡಗಳಿಗೆ ಒಳಗಾಗದೆ ಪೊಲೀಸ್ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ, ಅಪರಾಧಿಗಳ ಸಂಖ್ಯೆ ಕಡಿಮೆ ಮಾಡಿ ಒಂದು ಸುಗಮವಾಗಿ ಸಾಧ್ಯವಾಗಿರುವುದು ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿಯವರ ನಿರಂತರ ಶ್ರಮದ ಫಲವಾಗಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸದಾ ಸಹಕಾರಿಗಳಾಗಿರುವ ಸಂತೋಷ್ ಹಳ್ಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಮತ್ತು ಅತಿ ಸೌಮ್ಯ ಸ್ವಭಾವದವರಂತೆ ಕಂಡರೂ ಅಷ್ಟೇ ಕಠಿಣ ನಿಲುವುಗಳ ತೆಗೆದುಕೊಳ್ಳುವುದನ್ನು ಬಲ್ಲವರು. ಇನ್ನು ಅಪರಾಧಿಗಳಿಗೆ ಸಿಂಹ ಸ್ವಪ್ನರಾಗಿರುವ ಕಾನೂನು ಸುವ್ಯವಸ್ಥೆ ತಹಬದಿಗೆ ಬರಲು ಕಾರಣಕರ್ತರು ಪ್ರಮುಖ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಿರಿಮಲ್ಲಪ್ಪ ಉಪ್ಪಾರವರು ಪ್ರಮುಖ ಅಧಿಕಾರಿಗಳು. ಇವರು ನಮ್ಮ ಪಕ್ಕದ ಜಿಲ್ಲೆಯವರಾದ್ದರಿಂದ ಎಲ್ಲರ ಒಂದು ಬಲ್ಲವರಾಗಿದ್ದಾರೆ. 1965ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಸುಮಾರು 900ಕ್ಕಿಂತ ಹೆಚ್ಚಿರುವ ಸ್ಟೇಷನ್ ಅಂದರೆ 32 ಜಿಲ್ಲೆಯಲ್ಲಿ 7 ವಲಯಗಳಾಗಿ ವಿಂಗಡಣೆಗಳಾಗಿ ಬೆಳಗಾವಿ ವಲಯದಲ್ಲಿ 4 ಜಿಲ್ಲೆಗಳನ್ನು ಸೇರಿಸಲಾಗಿದೆ. ಸತ್ಯಮೇವ ಜಯತೆ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯನಿರ್ವಹಿಸ್ತಾ ಇರುವ ಅಥಣಿಯ ಪೊಲೀಸ್ ಅಧಿಕಾರಿಗಳ ವರ್ಗ ಅಪರಾಧಿಗಳನ್ನು ಬಂಧಿಸುವಲ್ಲಿ ಜಿಲ್ಲೆಯಲ್ಲಿಯೇ ಚಾಣಾಕ್ಷತನಕ್ಕೆ ಹೆಸರು ಮಾಡಿದೆ. ಅಪರಾಧ ಎಸಗುವ ಖದೀಮರಿಗೆ ಸಿಂಹ ಸ್ವಪ್ನವಾಗಿರುವ ಅಥಣಿ ಡಿವೈಎಸ್ಪಿ ಅವರ ವ್ಯಾಪ್ತಿಗೆ ಸುಮಾರು 8 ಸ್ಟೇಷನ್ಗಳು ಬರುತ್ತವೆ. ಇವರ ಒಂದು ಶಿಸ್ತಿನ ಸಿಪಾಯಿ, ಕರ್ತವ್ಯಕ್ಕೆ ಪ್ರಾಮುಖ್ಯತೆ ನೀಡಿದ್ದಾರೆ. ಶಿಸ್ತುಬದ್ಧ ವ್ಯಕ್ತಿತ್ವಕ್ಕೆ ಹೆಸರುವಾಸಿಯಾದವರು. ಸಮಾಜದ ಸುರಕ್ಷಿತವಾಗಿರಬೇಕಂದ್ರೆ ಇಲಾಖೆಯ ಮುಖ್ಯಸ್ಥರು ಪ್ರಮುಖರಾಗ್ತಾರೆ. ಸಮಾಜ ಸುರಕ್ಷಿತವಾಗಿರಬೇಕಾದ್ರೆ ನಾಗರಿಕರ ಆಂತರಿಕ ಭದ್ರತೆ ಪೊಲೀಸರವರದಾಗಿರುತ್ತೆ. ಬಾಹ್ಯ ವ್ಯವಸ್ಥೆ ದೇಶ ಕಾಯುವ ಸೈನಿಕರದಾಗಿದೆ. ತಾಲೂಕಿನ ಸುಮಾರು 68 ಹಳ್ಳಿಗಳ ಆಗುಹೋಗುಗಳನ್ನು ನೋಡಿಕೊಳ್ಳುವುದು ಜೊತೆಗೆ ಹಬ್ಬ ಹರಿದಿನಗಳಂಥ ಸಂದರ್ಭದಲ್ಲಿ ಯಾವುದೇ ತರಹದ ಅನಾಹುತಗಳಿಗೆ ನಡೆಯದಂತೆ ನೋಡಿಕೊಳ್ಳುವುದು. ಇದರೊಂದಿಗೆ ರಾಜಕಾರಣಿಗಳ ಕಾರ್ಯಕ್ರಮಗಳು ಹೀಗೆ ಸಿಬ್ಬಂದಿಗಳ ಕೊರತೆಯ ನಡುವೆಯೂ ಕೂಡ ಕಾರ್ಯನಿರ್ವಹಿಸುವುದು ಕಷ್ಟ ಸಾಧ್ಯ ಎಂಬುದನ್ನು ನಾಗರಿಕರು ಅರಿತುಕೊಳ್ಳಬೇಕು. ಎಲ್ಲದಕ್ಕೂ ಪೊಲೀಸ್ ವ್ಯವಸ್ಥೆಯನ್ನು ತೆಗಳುವುದನ್ನು ಬಿಟ್ಟು ಅವರನ್ನೇ ಹೊಣೆಗಾರನಾಗಿಸುವುದು ಸರಿಯಲ್ಲ. ಒಮ್ಮೆ ಸುಮ್ಮನೆ ಊಹಿಸಿಕೊಳ್ಳಿ, ಪೊಲೀಸ್ ವ್ಯವಸ್ಥೆ ಇಲ್ಲದೆ ಇದ್ದರೆ ಸಮಾಜದಲ್ಲಿ ಏನೇನಾಗ್ತಾ ಇತ್ತು. ಇತ್ತೀಚೆಗೆ ನಮ್ಮನ್ನು ಆಳುವವರು ಜವಾಬ್ದಾರಿಯಿಂದ ವರ್ತಿಸದೆ ಅಧಿಕಾರಿಗಳ ಮೇಲೆ ಕೈ ಎತ್ತುವುದು ಸರಿಯಾದ ನಿರ್ಧಾರಗಳಲ್ಲ. ಪೊಲೀಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ನಗರ ಪೊಲೀಸ್ ಆಯುಕ್ತರೊಬ್ಬರನ್ನ ಅಮಾನತುಗೊಳಿಸಿದ್ದು ಸಾಮಾನ್ಯ ಜನತೆ ತಲೆ ತಗ್ಗಿಸುವಂತೆ ಮಾಡಿದೆ.